ಗಲಭೆ ಹಿಂಸಾಚಾರ ಮಾಸ್ಟರ್ ಮೈಂಡ್ ಯಾರು? ಘೋಷಣೆ, ಪ್ರಚೋದನೆ, ಘರ್ಷಣೆ ಎಲ್ಲಿಗೆ ಬಂತು ಪೊಲೀಸ್ ತನಿಖೆ? ಇದು ನ್ಯೂಸ್ 18 ಇನ್ವೆಸ್ಟಿಗೇಷನ್ ನಲ್ಲಿ ಬಯಲಾದ ಸತ್ಯವೇನು? ಹುಬ್ಬಳ್ಳಿ ಗಲಾಟೆ ಸೀಕ್ರೆಟ್ ಸ್ಟೋರಿ. ನ್ಯೂಸ್ 18 ಬಿಗ್ ಕವರೇಜ್. ಹುಬ್ಬಳ್ಳಿ ಗಲಭೆ ಹಿಂಸಾಚಾರದ ಮಾಸ್ಟರ್ ಮೈಂಡ್ ಯಾರು? ಹಾಗಾದ್ರೆ ಪೊಲೀಸರು ಈ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಒಂದಿಷ್ಟು ವಿಡಿಯೋ ತುಣುಕುಗಳೇನ್ ಸಿಕ್ಕಿದೆ, ಫುಟೇಜ್ಗಳೇನ್ ಲಭ್ಯವಾಗಿದೆ, ಅದರಲ್ಲಿ ಘೋಷಣೆ ಕೂಗೋದಿರ್ಲಿ ಅಥವಾ ಅಲ್ಲಿ ಬಂದಂತ ಜನರಿಗೆ ಪ್ರಚೋದನೆ ಕೊಟ್ಟೋರು ಯಾರು, ಘರ್ಷಣೆ ಎಲ್ಲಿಂದ ಸ್ಟಾರ್ಟ್ ಆಯ್ತು, ಎಲ್ಲಿಗೆ ಬಂದು ನಿಲ್ತು, ಆ ಬಗ್ಗೆ ಪೊಲೀಸರೀಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಪೊಲೀಸರ ತನಿಖೆಯಲ್ಲಿ ಮಹತ್ವದ ಸುಳಿವುಗಳು ಲಭ್ಯವಾಗಿದೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ. ಪೊಲೀಸರ ಜೊತೆಯಲ್ಲೇ ಇದ್ದ ಆ ಮಾಸ್ಟರ್ ಮೈಂಡ್ ಹಾಗಾದ್ರೆ ಯಾರು? ಠಾಣೆ ಮುಂದೆ ಜನ ಬರೋ ಮುನ್ನವೇ ಪೊಲೀಸ್ ಸ್ಟೇಷನ್ಗೆ ಆ ಮಾಸ್ಟರ್ ಮೈಂಡ್ ಬಂದಿದ್ದ ಅಂತ ಇನ್ಫಾರ್ಮೇಶನ್ ಪೊಲೀಸರಿಗೆ ಸಿಕ್ಕಿದೆ. ತನಿಖೆ ಮಾಡಿದಾಗ ಪೋಸ್ಟ್ ಹಾಕಿದ್ದ ಯುವಕನ ವಿರುದ್ಧ ದೂರು ಕೊಡೋದಕ್ಕೆ ಅಂತ ಆ ಮಾಸ್ಟರ್ ಮೈಂಡ್ ಬಂದಿದ್ದಂತೆ. ಇನ್ನು ಮೌಲ್ವಿ ವಾಸಿಂ ಠಾಣೆಗೆ ಬರ್ತಾ ಇದ್ದಂತೆ ನೂರಾರು ಜನ ಅಲ್ಲಿಗೆ ಬರ್ತಾರೆ, ಜಮಾವಣೆಗೊಳ್ತಾರೆ. ಅವರನ್ನ ಕಂಟ್ರೋಲ್ ಮಾಡೋದಾಗಿ ಹೇಳಿ ಪೊಲೀಸ್ ವಾಹನವನ್ನ ಆತ ಹತ್ತಿದ್ದ. ವಾಹನದ ಮೇಲೆ ಹತ್ತಿ ವಾಸಿಂ ಸನ್ನೆ ಮಾಡ್ತಾ ಇದ್ದಂತೆ ಗಲಭೆ ಸ್ಟಾರ್ಟ್ ಆಯ್ತು ಅಂತ ಪೊಲೀಸರಿಗೀಗ ತನಿಖೆ ಮಾಡಿದಾಗ ಒಂದೊಂದೇ ವಿಷಯಗಳು ಗೊತ್ತಾಗಿದೆ. ನಂತರ ಮನೆಗೆ ಹೋಗಿ ಮನೆಯಿಂದ ವಾಸಿಂ ಎಸ್ಕೇಪ್ ಆಗಿದ್ದಾನೆ ಅಂತ ಗೊತ್ತಾಗಿದೆ. ಸದ್ಯಕ್ಕೆ ಆತ ಅಪ್ಸ್ಕ್ಯಾಂಡ್ ಆಗಿದ್ದಾನೆ. ಆತನಿಗೋಸ್ಕರ ಪೊಲೀಸರು ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಇಲ್ಲಿ ಪೊಲೀಸ್ ವಾಹನವನ್ನ ಏರಿ, ಅದರಲ್ಲೂ ಕಮಿಷನರ್ ಜೀಪ್ ಅನ್ನ ಹತ್ತಿ ಪ್ರಚೋದನೆಯನ್ನ ಕೊಟ್ಟಿದ್ದ ಈ ವಾಸಿಂ ಹೈದರಾಬಾದ್ಗೆ ಪಲಾಯನ ಮಾಡಿರುವಂತ ಚಾನ್ಸಸ್ ಇದೆ ಅಂತ ಗೊತ್ತಾಗಿದೆ. ಆತನನ್ನ ಬಂಧಿಸೋದಕ್ಕೆ ಅಂತಾನೆ ಪ್ರತ್ಯೇಕ ತಂಡ ಈಗ ತಲಾಶ್ ಮಾಡ್ತಾ ಇದೆ, ಹುಡುಕಾಟವನ್ನ ನಡೆಸ್ತಾ ಇದೆ. ನಾವು ವಿಜುವಲ್ ಅಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಲ್ಲ, ಸೊ ಈತನೇ ಮೌಲ್ವಿ ವಾಸಿಂ. ಈತ ವಾಟ್ಸ್ಆಪ್ ಸ್ಟೇಟಸ್ ಹಾಕಿದ್ರಲ್ಲ, ಅವರು ಧರ್ಮದ ವಿರುದ್ಧವಾಗಿ, ಆ ಸಮುದಾಯದ ವಿರುದ್ಧವಾಗಿ ಆತನ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ಅಂತ ಫಸ್ಟ್ ಪೊಲೀಸ್ ಸ್ಟೇಷನ್ಗೆ ಬರೋದು. ಸೊ ಹೊರಗಡೆ ಜನ ಬಂದು ಜಮಾವಣೆ ಆಗ್ತಿದ್ದಂತೆ ಪೊಲೀಸರಿಗೆ ಆತನೇ ಹೇಳ್ತಾನೆ, ನಾನು ಹೋಗಿ ಜನರನ್ನ ಕಂಟ್ರೋಲ್ ಮಾಡ್ತೀನಿ ಅಥವಾ ಅವ್ರಿಗೆ ಹೇಳಿ ಹೇಳ್ತೀನಿ, ಅವ್ರನ್ನೆಲ್ಲ ವಾಪಸ್ ಕಳಿಸ್ಬಿಡ್ತೀನಿ, ಗಲಾಟೆ ಆಗದೆ ಇರೋ ತರ ನಾನು ನೋಡ್ಕೊಳ್ತೀನಿ ಅಂತ ಪೊಲೀಸ್ ಸ್ಟೇಷನ್ ಹೊರಗಡೆ ಬಂದು ಈ ತರ ಪೊಲೀಸ್ ಹುಡುಕೋದಕ್ಕೆ ಅಂತಾನೆ ಒಂದು ಸ್ಪೆಷಲ್ ಟೀಮ್ ರಚನೆಯಾಗಿದೆ. ಇನ್ನು ಹುಬ್ಬಳ್ಳಿಯ ಗಲಭೆಗೆ ಇದೆಯಾ ರಾಜಕೀಯ ಪಕ್ಷದ ನಂಟು? ಮೊನ್ನೆಯಿಂದಲೂ ಈ ಚರ್ಚೆಗಳಾಗ್ತಾ ಇದೆ. ಪೊಲೀಸರ ತನಿಖೆಯಿಂದ ಭಯಾನಕ ಸತ್ಯಗಳು ಹೊರಗಡೆ ಬರ್ತಾ ಇದೆ. ಗಲಭೆ ಘರ್ಷಣೆಗೆ ಪ್ರಚೋದನೆಯನ್ನ ನೀಡಿದ್ದಂತ ಆ ಪಕ್ಷ ಹಾಗಾದ್ರೆ ಯಾವುದು? ಇಲ್ಲಿ ರಾಜಕೀಯ ಪಕ್ಷಗಳ ಕೈವಾಡನೂ ಇದೆ ಅಂತ ಮೊನ್ನೆಯಿಂದ ಚರ್ಚೆ ಆಗ್ತಾ ಇತ್ತು. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇದೆ. ಪೊಲೀಸರಿಗೆ ಆ ಬಗ್ಗೆನೂ ಸಂಶಯಗಳಿತ್ತು. ಆ ಬಗ್ಗೆನೂ ತನಿಖೆ ಮಾಡಿದಾಗ ಗಲಭೆಗೆ ವ್ಯವಸ್ಥಿತ ಸಂಚನ್ನ ಹಾಗಾದ್ರೆ AIMIM ಮುಖಂಡ ರೂಪಿಸಿದ್ರ ಅಂತ ಇವಾಗ ಪೊಲೀಸರಿಗೆ ಸಂಶಯಗಳಿದೆ. ಈಗಾಗಲೇ MIM ಪಾಲಿಕೆ ಸದಸ್ಯೆಯ ಪತಿ ಅರೆಸ್ಟ್ ಆಗಿದ್ದಾರೆ. ಪಾಲಿಕೆ ಸದಸ್ಯೆ ಹುಸೇನ್ ನಬಿ ಪತಿ ಇರ್ಫಾನ್ ಬಂಧನ ಆಗಿದೆ. ಮತ್ತೋರ್ವ MIM ಮುಖಂಡ ಮೊಹಮ್ಮದ್ ಆರಿಫ್ ಎಸ್ಕೇಪ್ ಆಗಿದ್ದಾರೆ. ಗಲಭೆ ವೇಳೆ ಮೌಲ್ವಿ ವಾಸಿಂ ಮತ್ತೆ ಆರಿಫ್ ಪೊಲೀಸರ ಜೊತೆ ವಾಗ್ವಾದ ಕೂಡ ಮಾಡಿದ್ರು. ಜೊತೆಗೆ ಮತ್ತೋರ್ವ MIM ಪಾಲಿಕೆ ಸದಸ್ಯ ಪಾಲ್ಗೊಂಡಿದ್ದಾರೆ ಅಂತ ಆರೋಪಗಳು ಕೇಳಿ ಬರ್ತಾ ಇದೆ. ಬಂಧಿತರಿಂದ ಮಾಹಿತಿ ಪಡ್ಕೊಂಡು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ ಪೊಲೀಸರು. ಒಬ್ಬೊಬ್ಬರನ್ನೇ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈಗ ಗಮನ ಬೇರೆ ಕಡೆ ಸೆಳಿಬೇಕು ಅಂತ ದಲಿತ ಸಂಘಟನೆಗಳ ಫ್ಲಾಗ್ ಹಿಡಿದಿದ್ರು ಅಂತಾನೂ ಕೂಡ ಪೊಲೀಸರಿಗೆ ಗೊತ್ತಾಗಿದೆ. ಈಗ ಬಂಧಿತರಿಂದ ಮಾಹಿತಿ ಪಡೆದು ತನಿಖೆಯನ್ನ ಪೊಲೀಸರು ಮತ್ತಷ್ಟು ಚುರುಕುಪಡಿಸಿದ್ದಾರೆ. ಈಗ ಒಬ್ಬೊಬ್ಬರನ್ನೇ ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ. ಅವರಿಂದ ಏನ್ ಮಾಹಿತಿ ಸಿಗುತ್ತೆ ಆ ಆಧಾರದ ಮೇಲೆ ತನಿಖೆಯನ್ನ ಫರ್ದರ್ ಕಂಟಿನ್ಯೂ ಮಾಡ್ತಿದ್ದಾರೆ, ಅಂದ್ರೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ಇಲ್ಲಿ ರಾಜಕೀಯ ಪಕ್ಷದ ಕೈವಾಡ ಇದೆ ಅಂತ ಈ ಗಲಭೆ ಆದಾಗಿಂದು ಏನ್ ಚರ್ಚೆಗಳಾಗ್ತಾ ಇತ್ತು, ಸೊ ಅದಕ್ಕೆ ಪೂರಕ ಅನ್ನೋ ರೀತಿಯಲ್ಲಿ ಒಬ್ಬೊಬ್ಬರೇ ವ್ಯಕ್ತಿ, ಅದರಲ್ಲೂ MIM ಪಕ್ಷಕ್ಕೆ ಸೇರಿದಂತ ಒಬ್ಬೊಬ್ಬರೇ ವ್ಯಕ್ತಿಗಳ ಮೇಲೂ ಕೂಡ ಅನುಮಾನಗಳೀಗ ಶುರುವಾಗಿದೆ. ಹಾಗಾಗಿ ಪೊಲೀಸರು ಸಂಚು ರೂಪಿಸಿದ್ಯಾರು, ಇದರಿಂದ ಏನ್ ಲಾಭ ಸಿಕ್ತಿತ್ತು ಅವರಿಗೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಒನ್ಸ್ ಅಗೈನ್ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಶಿವರಾಮ್ ಮಸುಂಡಿ. ಶಿವರಾಮ್ ಮಸುಂಡಿ, ಈಗ ಹುಬ್ಬಳ್ಳಿ ಗಲಭೆಯ ಮಾಸ್ಟರ್ ಮೈಂಡ್ ಯಾರು, ಈ ಘರ್ಷಣೆ ಮಾಡೋದ್ರಿಂದ ಅವ್ರಿಗೆ ಏನ್ ಲಾಭ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಮತ್ತೊಂದು, ಈ ಗಲಭೆ ಆದಾಗಿಂದು ಬಹಳ ಚರ್ಚಿತ ವಿಷಯ ಅಂತಂದ್ರೆ ರಾಜಕೀಯ ಪಕ್ಷಗಳ ಕೈವಾಡ ಇದೆಯಾ ಅಂತ. ಅದಕ್ಕೆ ಪೂರಕ ಅನ್ನುವಂತೆ ಈಗ MIM ಪಕ್ಷಕ್ಕೆ ಸೇರಿದಂತ ಮುಖಂಡರನ್ನ ಅರೆಸ್ಟ್ ಮಾಡ್ತಾ ಇದ್ದಾರೆ. ಅವ್ರ ಮೇಲೆ
ತನಿಖೆ ನಡೀತಾ ಇದೆ. ಆ ವಿಷಯವಾಗಿ ಏನೆಲ್ಲ ಇನ್ಫಾರ್ಮೇಶನ್ ಸಿಕ್ಕಿದೆ? ಶರ್ಮಿತಾ, ಏನು ಹುಬ್ಬಳ್ಳಿ ಗಲಭೆ ನಂತರ ಏನು ಪೊಲೀಸರು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಅದರಲ್ಲೂ ಏನು ಯಾರ್ಯಾರಿಗೆ ಅರೆಸ್ಟ್ ಮಾಡಿದ್ದಾರೆ ಮತ್ತು CC ಕ್ಯಾಮೆರಾ ಇರ್ಬೋದು ಮತ್ತು ಏನೇನು ಅವ್ರಿಗೇನು ಪ್ರತ್ಯಕ್ಷದರ್ಶಿಗಳು ಇರ್ಬೋದು ಅವರೆಲ್ಲ ಏನು ಮಾಹಿತಿ ಮೇರೆಗೆ ಅರೆಸ್ಟ್ ಮಾಡಿದರೆ ಅವ್ರನ್ನ ವಿಚಾರಣೆಗೆ ಗುರಿಪಡಿಸಿದಂಥ ಸಂದರ್ಭದಲ್ಲಿ ಇದರ ಹಿಂದೆ ಯಾರ್ಯಾರು ಇದ್ದಾರೆ ಅನ್ನೋ ಒಂದನ್ನ ತನಿಖೆಯನ್ನು ಕೈಗೊಂಡಿದ್ದಾರೆ. ಈಗಾಗಲೇ 103 ಅಂದ್ರೆ ಅಧಿಕೃತವಾಗಿ 103 ಮಂದಿನ 100 ಜನರನ್ನ ಬಂಧಿಸಿರೋದಾಗಿ ತಿಳಿಸಿದ್ದಾರೆ. ಅದರ ಜೊತೆಗೆ ಮತ್ತಷ್ಟು ಜನರನ್ನು ಸಹ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ಎಲ್ಲರ ತನಿಖೆ ಸಹ ಎಲ್ಲರನ್ನೂ ಸಹ ವಿಚಾರಣೆ ಮಾಡಿ ಈಗಾಗಲೇ ಜೈಲಿಗೆ ಹಾಕಲಾಗಿದೆ. ಆದರೆ ಇದ್ರ ಹಿಂದೆ ಏನಂದ್ರೆ ರಾಜಕೀಯ ಪಕ್ಷವೊಂದರ ಕೈವಾಡ ಇದೆ ಅನ್ನೋ ಒಂದು ಆಗಿದೆ. ಅಂದ್ರೆ BJP ಕಾಂಗ್ರೆಸ್ ವಾರ್ಡ್ಗಳು ಇದ್ರು ಸಹ ಅದರ ಜೊತೆಗೆ MIM ವಾರ್ಡ್ಗಳು ಸರೌಂಡಿಂಗ್ ಇರೋದ್ರಿಂದಾಗಿ ಅವರೆಲ್ಲ ಅಂದ್ರೆ ವ್ಯವಸ್ಥಿತವಾಗಿ ಇಲ್ಲಿ ಪ್ಲಾನ್ ಮಾಡಿ ಪೊಲೀಸ್ ಠಾಣೆ ಎದುರು ಈ ರೀತಿ ಗಲಭೆ ಮಾಡ್ಬೇಕನ್ನೋ ಒಂದು ಸಿಸ್ಟಮೆಟಿಕ್ ಪ್ಲಾನ್ ಮಾಡಿದಿರೋದು. ಮತ್ತು ಏನು ಹಿಜಾಬ್ ಗಲಾಟೆ ನಡೆದಿತ್ತು, ಆ ವಿವಾದ ಅತಿರೇಕಕ್ಕೆ ಹೋದಂತ ಸಂದರ್ಭದಲ್ಲಿ ಅವಾಗೇನೆ ಈ ರೀತಿ ಒಂದು ಏನಾದ್ರೂ ಒಂದು ದೊಡ್ಡ ಪ್ರಮಾಣದಲ್ಲಿ ಗಲಭೆ ಸೃಷ್ಟಿ ಮಾಡ್ಬೇಕಂತ ಒಂದೊಂದು ಪಿತೂರಿನ ಆರಂಭಿಸಿದ್ರು ಅನ್ನೋ ಒಂದು ಮಾತಿದೆ. ಹೀಗಾಗಿ ಈಗಾಗಲೇ ಕಾರ್ಪೊರೇಟರ್ ಗಂಡನ್ನ ಅರೆಸ್ಟ್ ಮಾಡಲಾಗಿದೆ. ಮೊಹಮ್ಮದ್ ಆರಿಫ್ ಅನ್ನೋನು ಈಗಾಗಲೇ ಅಬ್ಸ್ಕೊಂಡ್ ಆಗಿದ್ದಾನೆ. ಮತ್ತು ಕೆಲವೊಬ್ಬ MIM ಪಕ್ಷದ ಕೆಲವೊಬ್ಬ ಪದಾಧಿಕಾರಿಗಳು ಮತ್ತು ಮತ್ತೋರ್ವ ಕಾರ್ಪೊರೇಟರ್ ಸಹ ಇದರಲ್ಲಿ ಇದ್ದಾನೆ ಅನ್ನೋ ಒಂದು ಮಾಹಿತಿ ಇದೆ. ಅದನ್ನ ಮಾಹಿತಿ ದೃಢಪಟ್ಟ ಕೂಡಲೇ ಅವ್ರನ್ನೂ ಸಹ ಅರೆಸ್ಟ್ ಮಾಡ್ಲಿಕ್ಕೆ ಈಗಾಗಲೇ ಪೊಲೀಸರು ಸಿದ್ಧತೆ ಮಾಡಿದ್ದಾರೆ. ಒಟ್ಟಾರೆ ಏನಂದ್ರೆ ಈ ಗಲಭೆಯ ಹಿಂದೆ ಒಂದು ರಾಜಕೀಯ ಪಕ್ಷವೊಂದರ ಕೈವಾಡ, ಜೊತೆಗೆ ಕೆಲವೊಂದು ಏನು ಕೋಮುವಾದಿ ಸಂಘಟನೆಗಳ ಕೈವಾಡ ಸಹ ಇದೆ ಅನ್ನೋ ಒಂದು ಮಾತು ಕೇಳಿ ಬರ್ತಾ ಇದೆ. ಇದೆಲ್ಲವೂ ಸಹ ಪೊಲೀಸರ ತನಿಖೆ ಮುಂದುವರೆದಿದೆ. ಇದೆಲ್ಲವೂ ಸಹ ಇನ್ನು ಕೆಲವೇ ದಿನಗಳಲ್ಲಿ ಅಧಿಕೃತವಾಗಿ ಬಹಿರಂಗಗೊಳ್ಳುತ್ತೆ. ಶರ್ಮಿತಾ, ಶಿವರಾಮ ಸುಂಡಿ, ಮತ್ತೊಂದು ಮೇಜರ್ ವಿಷಯ ಅಂತಂದ್ರೆ ಈ ಗಲಭೆ ಪ್ರೀ ಪ್ಲಾನ್ ಅಂತ ಕೆಲವರು ಹೇಳ್ತಿದ್ದಾರೆ. ಇನ್ ಕೆಲವರು ಹೇಳೋ ಪ್ರಕಾರ ಇಲ್ಲ, ಈ ವಾಟ್ಸಪ್ ಸ್ಟೇಟಸ್ ಅನ್ನ ಯುವಕ ಹಾಕಿದ ಮೇಲೆ ನೀಟಾಗಿ ಪ್ಲಾನ್ ಮಾಡಿ ಈ ಗಲಭೆಯನ್ನ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ಪೊಲೀಸರ ಕಡೆಯಿಂದ ಏನಾದ್ರು ಮಾಹಿತಿ ಸಿಗ್ತಾ? ಅಂದ್ರೆ ವಾಟ್ಸಪ್ ಸ್ಟೇಟಸ್ ಒಂದು ನೆಪ ಆಯ್ತಾ ಅಥವಾ ಅದಾದ್ಮೇಲೆ ಪ್ಲಾನ್ ಮಾಡಿರೋದಾ? ಖಂಡಿತ ಇಲ್ಲ. ವಾಟ್ಸಪ್ ಸ್ಟೇಟಸ್ ಹಾಕಿದ ಕೂಡಲೇ ಈ ರೀತಿಯ ಒಂದು ಜಮಾವಣೆಗೊಂಡು ದೊಡ್ಡ ಪ್ರಮಾಣದಲ್ಲಿ ಆಗಿಲ್ಲ ಶರ್ಮಿತಾ. ಏನು ಹಿಂದೆ ಕೆಲವೊಂದು ಘಟನೆಗಳು ನಡೆದಿದ್ದು ಅಂದ್ರೆ ಹುಬ್ಬಳ್ಳಿ ಇರ್ಬೋದು ಮತ್ತು ರಾಜ್ಯದ ಬೇರೆ ಬೇರೆ ಕಡೆ ಏನು ಎರಡೂ ಧರ್ಮಗಳ ಕಡೆ ಏನು ಕೆಲವೊಂದು ಕ್ಲಾಶಸ್ ಅಂದ್ರೆ ಆಗ್ತಾ ಇದ್ವು. ಆ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ಅಂದ್ರೆ 2 ತಿಂಗಳ ಹಿಂದೆನೆ ಇದನ್ನ ಪ್ಲಾನ್ ಮಾಡಲಾಗಿತ್ತು ಅನ್ನೋ ಒಂದು ಮಾಹಿತಿ ಇದೆ. ಅಂದ್ರೆ ಪೊಲೀಸರು ತನಿಖೆ ಸಂದರ್ಭದಲ್ಲಿ ಗೊತ್ತಾಗಿದೆ. ಆದ್ರೆ ಏನು ಅವರು ಸಿಸ್ಟಮೆಟಿಕ್ ಆಗಿ ಕೆಲವೇ ಅಂದ್ರೆ ಯಾವ್ದೇ ರೀತಿಯ ಒಂದು ಈ ರೀತಿಯ ಒಂದು ಅವಕಾಶ ಸಿಕ್ಕ ಕೂಡಲೇ ಈ ರೀತಿ ಒಂದು ಗಲಭೆ ಮಾಡ್ಬೇಕನ್ನೋ ಒಂದು ಪ್ಲಾನ್ ಮಾಡಿದ್ರು. ಏನಂದ್ರೆ ಅದಕ್ಕೊಂದು ಇದು ನೆಪ ಆಯ್ತು ಅನ್ನೋ ಒಂದು ಮಾತಿದೆ. ಅಂದ್ರೆ ಏನು ವಿಡಿಯೋ ವೈರಲ್ ಆಯ್ತು, ಒಂದು ಏನು ಪ್ರಚೋದನಕಾರಿ ಪೋಸ್ಟ್ ಬಂತು, ಅದನ್ನೊಂದು ನೆಪ ಮಾಡಿಕೊಂಡು ಈ ರೀತಿಯ ಒಂದು ದಾಳಿ ಮಾಡಿದಾರೆ ಅನ್ನೋ ಒಂದು ಮಾಹಿತಿ ಇದೆ. ಆ ನಿಟ್ಟಿನಲ್ಲೇನೆ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಶರ್ಮಿತಾ, ಥ್ಯಾಂಕ್ ಯು ಶಿವರಾಮ ಸುಂಡಿ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. 1, 2, 3 ಬಿಗ್ ಬ್ರೇಕಿಂಗ್. PSI ನೇಮಕಾತಿಯಲ್ಲಿ ಅಕ್ರಮದ ತನಿಖೆ ಸಿಐಡಿಯಿಂದ ನಡೀತಾ ಇದೆ. ಇವತ್ತು ಸಿಐಡಿ ಕಚೇರಿಯಲ್ಲಿ 50 ಅಭ್ಯರ್ಥಿಗಳ ವಿಚಾರಣೆ ನಡೆಯುತ್ತೆ. ತಾತ್ಕಾಲಿಕ ನೇಮಕಾತಿ ಆಯ್ಕೆ ಪಟ್ಟಿಯಲ್ಲಿ ಈ 50 ಜನ ಏನಿದ್ದಾರೆ ಅವರೆಲ್ಲರೂ ಕೂಡ ಈಗ ತನಿಖಾಧಿಕಾರಿ ಮುಂದೆ ಹಾಜರಾಗಬೇಕು. ಒಟ್ಟು 50 ಅಭ್ಯರ್ಥಿಗಳ ವಿಚಾರಣೆ ಇವತ್ತು ಸಿಐಡಿ ಕಚೇರಿಯಲ್ಲಿ ನಡೆಯುತ್ತೆ ಅಂತ ಇನ್ಫಾರ್ಮೇಶನ್ ಸಿಕ್ಕಿದೆ. ಇವರೆಲ್ಲ ತಾತ್ಕಾಲಿಕ ನೇಮಕಾತಿ ಪಟ್ಟಿಯಲ್ಲಿ ಇದ್ದಂತ ಅಭ್ಯರ್ಥಿಗಳು, ಅಂದ್ರೆ ಎಕ್ಸಾಮ್ ಪಾಸ್ ಆದವರು. ತನಿಖಾಧಿಕಾರಿ ನರಸಿಂಹಮೂರ್ತಿ ಅವರಿಂದ ವಿಚಾರಣೆ ನಡೆಯುತ್ತೆ. ಬೆಳಗ್ಗೆ 10 ಗಂಟೆಗೆ ಸಿಐಡಿ ಕಚೇರಿಯಲ್ಲಿ 50 ಜನರ ವಿಚಾರಣೆ ನಡೆಸ್ತಾರೆ. ಪ್ರವೇಶ ಪತ್ರ, 2ನೇ ಪರೀಕ್ಷೆಯ ಕಾರ್ಬನ್ ಕಾಪಿ ತರುವುದಕ್ಕೆ ಈಗ ಆಲ್ರೆಡಿ ಸಿಐಡಿ ಟೀಮ್ನಿಂದ ಸೂಚನೆ ಅವರಿಗೆ ಹೋಗಿದೆ. ಇನ್ನು PSI ನೇಮಕಾತಿ ಪರೀಕ್ಷೆಯನ್ನ 545 ಜನ ಬರೆದಿದ್ರು. ವಿಚಾರಣೆ ವೇಳೆ ಪ್ರತಿಯೊಬ್ಬರ ಹೇಳಿಕೆ ವಿಡಿಯೋ ಚಿತ್ರೀಕರಣ ನಡೆಯುತ್ತೆ. ವಿಚಾರಣೆಗೆ ಕಡ್ಡಾಯವಾಗಿ ಹಾಜರಾಗಲೇಬೇಕಾಗುತ್ತೆ. ನೋಟಿಸ್ ಇಶ್ಯೂ ಆಗಿದೆ. ಆ ನೋಟಿಸ್ ಯಾರ ಕೈಗೆ ತಲುಪಿದೆ ಅವರೆಲ್ಲ ವಿಚಾರಣೆಗೆ ಕಡ್ಡಾಯವಾಗಿ ಹಾಜರಾಗಲೇಬೇಕಾಗುತ್ತೆ. ಇದೇ ವಿಚಾರಕ್ಕೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಈಗ PSI ಪರೀಕ್ಷೆಯಲ್ಲಿ ಒಂದು ನೇಮಕಾತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಅಕ್ರಮ ಆಗಿದೆ ಅಂತ ಗೊತ್ತಾದ ಮೇಲೆ ಈಗ 50 ಜನ ಅಂತಂದ್ರೆ ಇವರೆಲ್ಲ ಎಲ್ಲ ಎಕ್ಸಾಮ್ ಫೇಸ್ ಮಾಡಿದ್ರು ಈ ಅಭ್ಯರ್ಥಿಗಳು, ಅದ್ರ ಬಗ್ಗೆ ಇನ್ಫಾರ್ಮೇಶನ್?
ಶರ್ಮಿತಾ ಶೆಟ್ಟಿ ಒಂದು PSI ಅಕ್ಷಯ ನೇಮಕಾತಿ ಒಂದು ವಿಚಾರದಲ್ಲಿ ಅವ್ಯವಹಾರ ನಡೆದಿದೆ ನಮ್ಮನ್ನ ಬಹಳ ಗಂಭೀರವಾಗಿ ಗೃಹ ಇಲಾಖೆ ತೆಗೆದುಕೊಂಡಿತ್ತು. ಅದನ್ನ ಈಗ ಏನು CID ಕೂಡ ಆ ಪ್ರಕರಣ ಹಸ್ತಾಂತರ ಆದ್ಮೇಲೆ ಅವರು ಕೂಡ ಪ್ರಕರಣದ ಒಂದು ತನಿಖೆಯನ್ನ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಈಗ ಮೊದಲನೇ ಹಂತವಾಗಿ ಈಗ ಏನು ಈ ಒಂದು ಪರೀಕ್ಷೆಯಲ್ಲಿ ಮೊದಲ ಒಂದು ನೇಮಕಾತಿ ಅರ್ಜಿಯಲ್ಲಿ ಏನು ಪಟ್ಟಿಯಲ್ಲಿ ಇದ್ರು ಇವರು 50 ಮಂದಿಗೆ ಈಗ ಒಂದು ನೋಟಿಸ್ ಆದೇಶವನ್ನ ಕೊಟ್ಟಿರುವಂತದ್ದು. ಇವತ್ತು 10 ಗಂಟೆಗೆ CID ಕಚೇರಿಗೆ ವಿಚಾರಣೆಗೆ ಬರಬೇಕು ಅಂತ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ. ಕೇವಲ ವಿಚಾರಣೆಗೆ ಬರಬೇಕು ಅಂತಲ್ಲ, ಏನು ಕಾರ್ಬನ್ ಆಗಿರ್ಬೋದು ಮತ್ತೆ ಕಾರ್ಬನ್ ಶೀಟ್ ಆಗಿರ್ಬೋದು ಮತ್ತೆ ಆ ಜೊತೆಗೆ ಇವರ ಆ ಪ್ರವೇಶದ ಒಂದು ಏನು ಹಾಲ್ ಟಿಕೆಟ್ ಏನಿತ್ತು ಅವೆರಡನ್ನು ಕೂಡ ಕಡ್ಡಾಯವಾಗಿ ತರಬೇಕು ಅಂತ ಕೂಡ 50 ಮಂದಿಗೆ ಆ ಒಂದು ನೋಟಿಸನ್ನ ಕೊಟ್ಟಿರುವಂತದ್ದು. ಇವರೆಲ್ಲ ಕೂಡ ಉತ್ತರ ಕರ್ನಾಟಕ ಮತ್ತೆ ಬೆಂಗಳೂರಿನ ಹೊರವಲಯದ ಭಾಗದಲ್ಲಿ ಇವರು ಪರೀಕ್ಷೆಗಳನ್ನ ಬರೆದಿದ್ರು ಅಂತ ಹೇಳಿ, ಹೀಗಾಗಿ ಅವರೆಲ್ಲರೂ ಕೂಡ ಇವತ್ತು ವಿಚಾರಣೆಗೆ ಕರೆದಿದ್ದಾರೆ. ಯಾಕಂದ್ರೆ ಈ ಒಂದು ಪರೀಕ್ಷೆಯ ಸಂದರ್ಭದಲ್ಲಿ ಒಂದು ಕಾರ್ಬನ್ ಶೀಟ್ ಕೊಡುವಂತಹ ಸಂದರ್ಭದಲ್ಲಿ ಕೂಡ ಅಲ್ಲಿ ಏನು ಟಿಕ್ ಮಾಡುವ ಹಂತದಲ್ಲಿ ಇವರಿಗೆ ಏನು ಸಾಕಷ್ಟು ಅವ್ಯವಹಾರ ನಡೆದಿದೆ ಅನ್ನೋದ್ರ ಬಗ್ಗೆ, ಅಲ್ಲಿ ಆ ಪರೀಕ್ಷೆಯಲ್ಲಿ ಒಂದು ಅಕ್ರಮ ನಡೆದಿದೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ದೂರುಗಳು ಈ CIDಗೆ ಹೋಗಿರೋ ಹಿನ್ನೆಲೆಯಲ್ಲಿ ಆ ಕಾರ್ಬನ್ ಶೀಟ್ ಅಂದ್ರೆ ಎರಡನೇ ಪರೀಕ್ಷೆಯ ಸಂದರ್ಭದಲ್ಲಿ ಟಿಕ್ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಅಕ್ರಮ ಆಗಿದೆ ಅನ್ನೋದ್ರ ಬಗ್ಗೆ ಸಾಕಷ್ಟು ದೂರುಗಳನ್ನ ಆ ಒಂದು CID ಒಂದು ತನಿಖಾತದಲ್ಲಿ ಕೂಡ ಬಂದಿರುವಂತದ್ದು. ಹೀಗಾಗಿ ಅವರು ಕಾರ್ಬನ್ ಶೀಟ್ ಕೂಡ ತಗೊಂಡ್ಬರ್ಬೇಕು ಅಂತ, ಕಾರ್ಬನ್ ಶೀಟ್ ಜೊತೆಗೆ ಹಾಲ್ ಟಿಕೆಟ್ ಅನ್ನ ತರಬೇಕು ಅಂತ ಹೇಳಿದ್ದಾರೆ. ಇವತ್ತು ಯಾರು ಕೂಡ ಅಂದ್ರೆ ಕಡ್ಡಾಯವಾಗಿ ವಿಚಾರಣೆಗೆ ಬರಬೇಕು. ಯಾರಾದ್ರೂ ಒಂದು ವೇಳೆ ವಿಚಾರಣೆಗೆ ಗೈರು ಹಾಜರಲ್ಲಿ ಆದ್ರೆ ಅವ್ರ ಮೇಲೆ ನಿಗಾ ವಹಿಸೋಕೆ, ಯಾಕಂದ್ರೆ ಇವರೆರಡೂ ಕೂಡ ತರದೇ ಇದ್ದಲ್ಲಿ ಇವರೇನಾದ್ರೂ ಅಸ್ಪಷ್ಟವಾಗಿ ಉಡಾಫೆ ಉತ್ತರಗಳನ್ನ ಕೊಟ್ರೆ ಅವ್ರ ಮೇಲೆ ಕೂಡ ಕ್ರಮ ಕೈಗೊಳ್ಳಕ್ಕೆ ಈಗ CID ಮುಂದಾಗಿರುವಂತದ್ದು. ಮೊದಲನೇ ಹಂತವಾಗಿ ಇವರನ್ನ ವಿಚಾರಣೆ ಮಾಡಿ ವಿಚಾರಣಾ ಹಂತದಲ್ಲಿ ಯಾವ ರೀತಿ ಇವರು ಹೇಳಿಕೆಗಳನ್ನ ಕೊಡ್ತಾರೆ ಮತ್ತೆ ವಿಚಾರಣಾ ಹಂತದಲ್ಲಿ ಮತ್ತೆ ಅವರನ್ನ ವಿಡಿಯೋ ಚಿತ್ರೀಕರಣ ಮಾಡಿ ಅದರ ಬಗ್ಗೆ ಕೂಡ ಒಂದು ಸ್ಪಷ್ಟನೆ ತೆಗೆದುಕೊಳ್ಳುವಂತದ್ದು. ಯಾಕಂದ್ರೆ ಈಗ ಯಾರು PSI ಪರೀಕ್ಷೆಯಲ್ಲಿ ನೇಮಕಾತಿಯಲ್ಲಿ ಹೆಸರು ಬಂದಿಲ್ಲ ಅವರೆಲ್ಲರೂ ಕೂಡ ಈ ಒಂದು ಅವ್ಯವಹಾರದ ಬಗ್ಗೆ ಸಾಕಷ್ಟು ದೂರುಗಳನ್ನ ಕೊಡ್ತಾ ಇದ್ದಾರೆ. ಒಂದು ಕಡೆ ಟ್ವಿಟರ್ ಅಭಿಯಾನವನ್ನ ಮಾಡ್ತಾ ಇದ್ದಾರೆ, ಜೊತೆಗೆ CID ಕೂಡ ದೂರುಗಳನ್ನ ಕೊಡ್ತಾ ಇರುವಂತದ್ದು. ಆ ತರದಲ್ಲದೆ ಯಾರು ಆಯ್ಕೆ ಆಗಿದ್ದಾರೆ ಅವರು ಇದೆಲ್ಲ ಉದ್ದೇಶಪೂರ್ವಕವಾಗಿ ನಡೀತಾ ಇದೆ ನಿಟ್ಟಿನಲ್ಲಿ ಅವರು ಕೂಡ ಸಮರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಯಾರು ಇದರಲ್ಲಿ ಆಯ್ಕೆ ಆಗಿದ್ದಾರೆ ನೇಮಕಾತಿ ಪ್ರಕ್ರಿಯೆಯಲ್ಲಿ ಪಟ್ಟಿಯಲ್ಲಿ ಯಾರ ಹೆಸರಿದೆ ಅಂತವರನ್ನ ಈಗ ಮೊದಲನೇ ಹಂತವಾಗಿ ವಿಚಾರಣೆಗೆ ಹಂತ ತೆಗೆದುಕೊಂಡು ಯಾರು ಸ್ಪಷ್ಟವಾಗಿ ಅವರು ಯಾರು ಕೂಡ ಎಲ್ಲರೂ ಕೂಡ ಸ್ಪಷ್ಟದ ನಿಟ್ಟಿನಲ್ಲಿ ಅವರು ಆಯ್ಕೆ ಆಗಿದ್ದೇ ಆದಲ್ಲಿ ಅವರಿಗೆ ಯಾವುದೇ ರೀತಿ ಸಮಸ್ಯೆ ಇರೋದಿಲ್ಲ. ಏನು 545 ಮಂದಿ ಅಭ್ಯರ್ಥಿಗಳೇನು ಪರೀಕ್ಷೆಯನ್ನ ಬರೆದಿದ್ರು ಅದರಲ್ಲಿ ಅಂತವರನ್ನ ಈಗ ಹಂತ ಹಂತವಾಗಿ ವಿಚಾರಣೆಗೆ ಕರೀತಾ ಇರುವಂತ, ಅದರಲ್ಲಿ ಮೊದಲೇ ಪಟ್ಟಿಯಲ್ಲಿ ಟಾಪರ್ಸ್ ಯಾರು 50 ಜನ ಇದ್ರು ಅವ್ರನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಈಗ ವಿಚಾರಣಾ ಹಂತದಲ್ಲಿ ಯಾರು ಯಾವ ರೀತಿ ಹೇಳಿಕೆಯನ್ನ ಕೊಡ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗುತ್ತೆ. ಇದರ ನಂತರದಲ್ಲಿ ಈಗ ಏನು ಈಗಾಗಲೇ ಪ್ರಮುಖವಾಗಿ ಈಗ ನಾಪತ್ತೆ ಆಗಿರುವಂತಹ ದಿವ್ಯಾ ಹರ್ಡೆಗೆ ಇರಬಹುದು, ಅವ್ರಿಗೂ ಕೂಡ ಹುಡುಕಾಟವನ್ನ ನಡೆಸ್ತಾ ಇರುವಂತದ್ದು. ಈಗ ಮೇಲ್ನೋಟಕ್ಕೆ ಇವರು ಕೂಡ ಶರಣಾಗತಿ ಆಗುವಂತಹ ಸಾಧ್ಯತೆಗಳಿದ್ದಾವೆ. ಹೀಗಾಗಿ ಸದ್ಯ ಇದ್ರ ಬಗ್ಗೆ ಬಹಳ ಗಂಭೀರವಾಗಿ ತೆಗೆದುಕೊಂಡು CID ಇನ್ವೆಸ್ಟಿಗೇಷನ್ ತನಿಖೆ ಚುರುಕುಗೊಳಿಸಿರುವಂತದ್ದು. ಶರ್ಮಿತಾ ಶೆಟ್ಟಿ, ಗಂಗಾಧರ್ ವಾಗಟ, ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. 1, 2, 3 big ವೆಲ್ಕಮ್ ಬ್ಯಾಕ್. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಗ್ರೇಟ್ ರಾಬರಿ ನಡೆದಿದೆ. ದೆಹಲಿ ಮೂಲದ ಕಳ್ಳರಿಂದ 1 ತಿಂಗಳು ಸ್ಕೆಚ್ ಹಾಕಿ ಪಕ್ಕಾ ಪ್ಲಾನ್ ಮಾಡಿ ಕೋಟಿ ಚಿನ್ನವನ್ನ ಲೂಟಿ ಹೊಡೆದಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ನಡೆದಿರುವಂತಹ ಗ್ರೇಟ್ ರಾಬರಿ ಇದು. ದೆಹಲಿ ಮೂಲದ ಕಳ್ಳರು 1 ತಿಂಗಳು ಸ್ಕೆಚ್ ಹಾಕಿ ಪಕ್ಕಾ ಪ್ಲಾನ್ ಮಾಡಿ ಕೋಟಿ ಚಿನ್ನವನ್ನ ಲೂಟಿ ಹೊಡ್ಕೊಂಡಿದ್ದಾರೆ. 2.5 ಕೋಟಿ ರೂಪಾಯಿ ಮೌಲ್ಯದ 5 kg ಚಿನ್ನವನ್ನ ಲೂಟಿ ಹೊಡೆದಿದ್ದಾರೆ. JP ನಗರದ ಕನಕಪುರ ರಸ್ತೆಯ ಜ್ಯುವೆಲರ್ಸ್ಗೆ ಕನ್ನ ಹಾಕಿರೋದು. ಮೆಟ್ರೋ ನಿಲ್ದಾಣ ಬಳಿಯ ಪ್ರಿಯದರ್ಶಿನಿ ಜ್ಯುವೆಲ್ಸ್ನಲ್ಲಿ ಕಳ್ಳರು ಪಕ್ಕಾ ಪ್ಲಾನ್ ಮಾಡಿ ಚಿನ್ನವನ್ನ ರಾಬರಿ ಮಾಡಿದ್ದಾರೆ. ಗ್ರೌಂಡ್ ಫ್ಲೋರ್ನಲ್ಲಿ ಪ್ರಿಯದರ್ಶಿನಿ ಜ್ಯುವೆಲರಿ ಶಾಪ್ ಇದೆ. ಜ್ಯುವೆಲ್ಸ್ ಕಟ್ಟಡದ 2ನೇ ಮಹಡಿಯಲ್ಲಿ ಈ ಕಳ್ಳರು ವಾಸ ಮಾಡ್ಕೊಂಡಿದ್ರು. 1 ತಿಂಗಳ ಹಿಂದಷ್ಟೇ ಬಾಡಿಗೆಗೆ ಅಂತ ಅಲ್ಲಿಗೆ ಆ ಖದೀಮರು ಬಂದಿರ್ತಾರೆ. ದೆಹಲಿ ವಿಳಾಸದ ID ಕಾರ್ಡ್ ಕೊಟ್ಟು ಬಾಡಿಗೆಯನ್ನ ಪಡ್ಕೊಂಡಿದ್ರಂತೆ. ಇವ್ರು ಪ್ಲಾನ್ ಹೆಂಗ್ ಮಾಡಿದ್ದಾರೆ, 1 ತಿಂಗಳಿಂದ ನೀಟಾಗಿ ವಾಚ್ ಮಾಡಿದ್ದಾರೆ. ಅಲ್ಲಿನ ಚಲನವಲನ ಹೇಗಿರುತ್ತೆ, ಆಕ್ಟಿವಿಟೀಸ್ ಎಲ್ಲ ಹೆಂಗಿರುತ್ತೆ ಅಂತ. ಇನ್ನು ಗ್ಯಾಸ್ ಕಟರ್ನಿಂದ ಕಟ್ಟಡ ಒಳಗೆ ಸುರಂಗ ಕೊರೆದು ಕಳ್ಳತನ ಮಾಡಿದ್ದಾರೆ. ಕಳ್ಳರ ಬಂಧನಕ್ಕೆ 15 ಟೀಮ್ ರೆಡಿ ಮಾಡಿ ಪೊಲೀಸರು ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರಿನಲ್ಲಿ ಏನೊಂದು ಪ್ರಿಯದರ್ಶಿನಿ ಜ್ಯುವೆಲರ್ಸ್ ಅಂಗಡಿಯಲ್ಲಿ ಒಂದು ಕಳ್ಳತನ ಆಗಿತ್ತು. ಅಂದ್ರೆ ಭಾನುವಾರ ಬೆಳಗ್ಗೆ ಇಂದ ಸಂಜೆವರೆಗೂ ಕೂಡ ಅಂಗಡಿ ಓಪನ್ ಇತ್ತು. ಸಂಜೆ ಆದ್ಮೇಲೆ
ಮಾಲೀಕರು ಮನೆಗೆ ಹೋಗಾದ ನಂತರ ಸೋಮವಾರ ಬೆಳಗ್ಗೆ ಬಂದು ನೋಡಿದಾಗ ಅಂಗಡಿಗೆ ಒಂದು ಕನ್ನ ಹಾಕಿರ್ತಕ್ಕಂಥದ್ದು. ಸುಮಾರು ಇಬ್ಬರು ಆರೋಪಿಗಳು ಗ್ಯಾಸ್ ಕಟರ್ ಅನ್ನ ಯೂಸ್ ಮಾಡಿ ಅಂಗಡಿ ಒಳಗಡೆ ನುಗ್ಗಿ ಸುಮಾರು ಸಾಕಷ್ಟು ಒಂದು ಹತ್ರ ಸುಮಾರು 2.5 ಕೋಟಿ ರೂಪಾಯಿ ಆದಾಯಕ್ಕೆ ಬರುವಂತ ಒಂದು ಗೋಲ್ಡ್ ಅನ್ನ ಕದ್ದಿರ್ತಕ್ಕಂಥದ್ದು. ಈಗೇನು ವಿಜುವಲ್ಸ್ ಅಲ್ಲಿ ನೋಡ್ತಾ ಇದು ಪ್ರಿಯದರ್ಶಿನಿ ಅಂಗಡಿ. ಜೊತೆಗೆ ಇಲ್ಲಿ ಒಂದೇ ಒಂದು ಸಣ್ಣದ 1 ಗ್ರಾಮ್ ಚಿನ್ನವನ್ನು ಕೂಡ ಬಿಡದೆ ಪ್ರತಿಯೊಂದು ಚಿನ್ನವನ್ನು ಕೂಡ ಬೆಳಗಿನ ಜಾವ ಅಂದ್ರೆ 4 ಗಂಟೆವರೆಗೂ ಕೂಡ ಕದ್ದು ಹೋಗಿರ್ತಕ್ಕಂಥದ್ದು. ಇವರು ಅಂದ್ರೆ ಇದೇ ಈ ಅಂಗಡಿ ಪ್ರಿಯದರ್ಶಿನಿ ಅಂಗಡಿ ಏನಿದೆ, ಈ ಅಂಗಡಿಯ ಮೇಲೆ 2nd ಫ್ಲೋರ್ ಆದ್ಮೇಲೆ 3rd ಫ್ಲೋರ್ ಇದೆ, ಅಲ್ಲಿ ಒಂದು ಮನೆಯನ್ನ ಬಾಡಿಗೆ ತಗೊಂಡಿರ್ತಾರೆ. ಬಾಡಿಗೆ ತಗೊಂಡಾದ ನಂತರ ಅಂದ್ರೆ ಡೆಲ್ಲಿಯ ಒಂದು ಫೇಕ್ ಅಡ್ರೆಸ್ ಅನ್ನ ಕೊಟ್ಟಿರ್ತಾರೆ, ಆಧಾರ್ ಕಾರ್ಡ್ ಹಾಗೂ ಇತರೆ ಐಟಮ್ ರೀತಿಯಲ್ಲಿ ಒಂದು ಫೇಕ್ ಅಡ್ರೆಸ್ ಅನ್ನ ಕೊಟ್ಟಿರ್ತಾರೆ. ಅಡ್ರೆಸ್ ಅನ್ನ ಕೊಟ್ಟು ಆ ಮನೆಯನ್ನ ಬಾಡಿಗೆಗೆ ಪಡೆದಿರ್ತಕ್ಕಂಥದ್ದು. ಬಾಡಿಗೆಗೆ ಪಡೆದು ನಂತರದಲ್ಲಿ ಇವರು ಅಂದ್ರೆ ಮಧ್ಯರಾತ್ರಿ ಸುಮಾರು 2 ಗಂಟೆ ನಂತರ ಒಂದು ಗ್ಯಾಸ್ ಕಟರ್ ಹಾಗೂ ಕಟಿಂಗ್ ಪ್ಲೇಯರ್ ಸ್ಕ್ರೂ ಡ್ರೈವರ್ ಗಳನ್ನ ಯೂಸ್ ಮಾಡಿ ಅಂಗಡಿಗೆ ಅಂದ್ರೆ ಗೋಡೆಯನ್ನ ಕೊರೆದು ಜೊತೆಗೆ ಅಲ್ಲಿ ಕಬ್ಬಿಣದ ಗೇಟ್ ಅನ್ನು ಕೂಡ ಕಟ್ ಮಾಡಿ ಅಂಗಡಿ ಒಳಗಡೆ ಬಂದು ಸಾಕಷ್ಟು ಚಿನ್ನಾಭರಣವನ್ನ ದೋಚಿರ್ತಕ್ಕಂಥದ್ದು. ಸದ್ಯಕ್ಕೆ ಈಗಾಗಲೇ ಜೆಪಿ ನಗರ ಪೊಲೀಸರು ಕೂಡ ಆಗಮಿಸಿ ಪ್ರತಿಯೊಂದು ತನಿಖೆಯನ್ನು ಕೂಡ ಕೈಗೊಂಡಿರ್ತಕ್ಕಂಥದ್ದು, FIR ಕೂಡ ದಾಖಲಿಸಿರ್ತಕ್ಕಂಥದ್ದು. ಆಮೇಲೆ ಇನ್ನೂ ಒಂದು ವಿಚಾರ ಏನಂತಂದ್ರೆ ಈ ಇಬ್ಬರು ಆರೋಪಿಗಳು ಏನಿದ್ದಾರೆ, ಒಬ್ಬ TT ಡ್ರೈವರ್ ಅಂತ ತಿಳಿದು ಬಂದಿದೆ ಸದ್ಯದ ಪರಿಸ್ಥಿತಿಯಾಗಿ. ಇನ್ನೊಬ್ಬ ಯಾರು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ, ಯಾವ ಊರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಟ್ಟಾರೆಯಾಗಿ ಹೇಳೋದಾದ್ರೆ ಆ ಅಂಗಡಿ ಮಾಲೀಕರು ಹೇಳೋ ಪ್ರಕಾರ ಅವರು ಮೇಲೆ ಬಾಡಿಗೆ ಮನೆ ಇದ್ದು ಅದಾದ ನಂತರ ಇವರು ಅಂಗಡಿ ಒಳಗಡೆ ಕೊರೆದು ಒಳಗಡೆ ಬಂದು ಚಿನ್ನಾಭರಣವನ್ನು ಎಗರಿಸಿಕೊಂಡು ಹೋಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ನೂರ್ ಜೊತೆಗೆ ಮಂಜುನಾಥ್ ಚಂದ್ರ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಇವೆಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು. 1, 2, 3 big breaking.